ಮಮತಾ ಬ್ಯಾನರ್ಜಿ ಅವರು ಜೈ ಹಿಂದ್ ಅಂತ ಪೋಸ್ಟ್ ಮಾಡಿದ್ದಾರೆ, ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಜೈ ಹಿಂದ್ ಅಂತ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಈ ಹೊತ್ತಲ್ಲೂ ಕೂಡ ಶಾಂತಿ ಮಂತ್ರವನ್ನ ಜಪಿಸ್ತಿದೆ. ಎಲ್ಲರೂ ಒಂದ್ ದಾರಿಲಿ ಹೋಗ್ತಾ ಇದ್ದಾರೆ, ಇವ್ರು ಯಾಕೆ ಸರ್ ಬೇರೆ ದಾರಿಲಿ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ರಾಹುಲ್ ಗಾಂಧಿ ಜೈ ಹಿಂದ್ ಅಂತ ಯಾವಾಗ ಮಾಡಿದ್ರು ನನಗೂ ಟೈಮ್ ನೋಡಬೇಕು, ನಾನು ಬೆಳಗಿಂದ ಟಿವಿ ಚಾನೆಲ್ ನಡುವೆ ಕೂತಿದ್ದೀನಿ. ಯಾವಾಗ ಕರ್ನಾಟಕದ ಹ್ಯಾಂಡಲ್ ನಿಂದ, ಕಾಂಗ್ರೆಸ್ ಹ್ಯಾಂಡಲ್ ನಿಂದ ಶಾಂತಿ ಮಂತ್ರ ಜಪಿಸುವಂತದನ್ನ ವಿರೋಧಿಸಿ ಅವ್ರು ಅನಿವಾರ್ಯವಾಗಿ ಟ್ವೀಟ್ ಅನ್ನು ಡಿಲೀಟ್ ಮಾಡಬೇಕಾಗಿ ಬಂತು, ಆಗ ರಾಹುಲ್ ಗಾಂಧಿ ಹತ್ರ ಜೈ ಹಿಂದ್ ಅಂತ ಹೇಳಿಸಿ ಅವರದಕ್ಕೆ ತೇಪೆ ಹಚ್ಚುವಂತ ಪ್ರಯತ್ನ ಮಾಡಿದ್ದೆ ಹೊರತು ರಾಹುಲ್ ಗಾಂಧಿ ನಿಜವಾದ ಅಪೋಸಿಷನ್ ಲೀಡರ್ ಆಗಿದ್ರೆ ರಾತ್ರಿ 1:30-2 ಗಂಟೆಗೆ ಸ್ಟ್ರೈಕ್ ಆಯ್ತು ಆಗ್ಲೇ ಟ್ವೀಟ್ ಮಾಡಬೇಕಾಗಿತ್ತು. ಬೆಳಗಿನ ಜಾವದ ಹೊತ್ತಿಗೆ ಅವ್ರು ಎದ್ದ ತಕ್ಷಣ ನೀವು ಲೇಟ್ ಆಗಿದೆ ಆಗಿದ್ರು, ಇನ್ಫ್ಯಾಕ್ಟ್ LOP ಅಂತಂದ್ರೆ ನಿಮ್ಗೆ ತಕ್ಷಣ ಮಾಹಿತಿ ಸಿಗಬೇಕು ಆಗಿದೆ ಅಂತ ನೀವು ಆಗ್ಲೇ ಆಕ್ಟಿವ್ ಆಗಬೇಕು. ಬಟ್ ಯಾವಾಗ ಕಾಂಗ್ರೆಸ್ಸಿನ ಮೇಲೆ ಕರ್ನಾಟಕ ಕಾಂಗ್ರೆಸ್ಸಿನ ಮೇಲೆ ಕನ್ನಡಿಗರು ಏರ್ ಸ್ಟ್ರೈಕ್ ಮಾಡಿದ್ರು, ಆಗ ಇವರಿಗೆ ಎಚ್ಚೆತ್ತುಕೊಳ್ಳುವಂತ ಸ್ಥಿತಿ ಬಂತು. ಅಂದ್ರೆ ಇದು ಪ್ರೆಷರ್ಗೆ ಮಾತನಾಡಿರೋದು ಹೊರಟ್ರೆ ಬಿಟ್ರೆ ಮತ್ತೇನೂ ಇಲ್ಲ ಅಂತ. ಮತ್ತು ಅವರು ವಿವರವಾಗಿ ಬರಿಬೇಕಿತ್ತು. ಈ ದೇಶದ ಸೈನಿಕರಿಗೆ ಅವರು ಜೈಕಾರ ಹೇಳಬೇಕಾಗಿತ್ತು, ಈ ದೇಶದ ಆರ್ಮ್ಡ್ ಪರ್ಸನ್ಸ್ ಗೆ ಜೈಕಾರ ಹೇಳಬೇಕಾಗಿತ್ತು. ಸರ್ಕಾರಕ್ಕೆ ಹೇಳೋದು ಬೇಡ ರೀ, ಬಟ್ ಇದನ್ನ ನೇರವಾಗಿ ತನ್ನ ಎದೆ ಮೇಲೆ ತೆಗೆದುಕೊಂಡಿರುವಂತಹ ಸೈನಿಕರಿಗೆ ಕೊಡಬೇಕಿತ್ತಲ್ಲ. ಅದನ್ನು ಮಾಡ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಅವ್ರಿಗೆ ಇನ್ನೂ ಕೂಡ ಒಳಗಡೆ ಗೊಂದಲ ಇದೆ. ನನ್ ಕಾಂಗ್ರೆಸ್ನಿಂದ ಬಹಳ ಹೆಚ್ಚಿನ ನಿರೀಕ್ಷೆ ಏನು ಇಲ್ಲ. ಆ ಕಾರಣಕ್ಕೋಸ್ಕರವೇ ಅವರು 99ಕ್ಕೆ ಬಂದಿರೋದು. ಇನ್ನೂ ಕಡಿಮೆ ಆಗ್ತಾರೆ, ಇನ್ನು ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ. ಮಮತಾ ಬ್ಯಾನರ್ಜಿ ಅವರು ಸರ್ಪ್ರೈಸಿಂಗ್ ಆಗಿ ಟ್ವೀಟ್ ಮಾಡಿರೋದು. ಮಮತಾ ಬ್ಯಾನರ್ಜಿ ಅವ್ರಿಗೊಂದು ಅನಿವಾರ್ಯತೆ ಬಂದಿದೆ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಈಗ ಪಶ್ಚಿಮ ಬಂಗಾಳದಲ್ಲಿ ಅವರು ಇರುವಂತ ಸ್ಥಿತಿ, ಅಲ್ಲಿ ಬಾಂಗ್ಲಾದೇಶದವರು ದಾಳಿ ಮಾಡ್ಲಿಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ, ಅದನ್ನ ಭಾರತ ತಡೆಯಕ್ಕೆ ಮಾಡ್ತಾ ಇರುವಂತಹ ವ್ಯವಸ್ಥೆ, ಇವೆಲ್ಲವನ್ನೂ ನೋಡಿದ್ರೆ ಆಕೆಗೂ ಕೂಡ ಅನಿವಾರ್ಯತೆ ಇದೆ. ಮತ್ತು ಈ ದೇಶ ಸಂಕಟದ ಸ್ಥಿತಿಯಲ್ಲಿ ಒಂದಾಗಿರುತ್ತೆ, ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರೋದ್ರಿಂದ ನನಗನ್ಸುತ್ತೆ ಅಷ್ಟು ಸುಲಭ ಇಲ್ಲ ಅವರಿಗೆ. ಎಲ್ರಿಗೂ ಕೂಡ ಎಲ್ಲರೂ ಅನಿವಾರ್ಯವಾಗಿ ದೇ ಹ್ಯಾವ್ ಟು ಫಾಲ್ ಇನ್ ಲೈನ್ ಅಂತಾರಲ್ಲ, ಹಾಗೆ ಎಲ್ಲರೂ ಬಂದು ಲೈನಲ್ಲಿ ನಿಂತ್ಕೋಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. 9 ಕಡೆ ದಾಳಿ ಮಾಡಿರುವಂತದ್ದು ಎಲ್ಲ ಉಗ್ರರ ನೆಲೆಗಳೇ, ಜೊತೆಗೆ ಅಲ್ಲಿಂದಲೇ ಮಸೀದಿಗಳಿಂದಲೇ ಕೆಲವೊಂದು ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆಗಿರ್ಲಿ ಅದೆಲ್ಲಕ್ಕೂ ಉಗ್ರರು ಅಲ್ಲೇ ಪ್ಲಾನ್ ಮಾಡಿದ್ದು ಅಂತ ಕೇಳ್ಪಟ್ಟಿದ್ದೀವಿ. ಖಂಡಿತವಾಗಿಯೂ ಹೌದು, ಉಗ್ರರು ಅಲ್ಲೇ ಇರ್ತಾ ಇದ್ರು. ಜೈಷೆ ಮೊಹಮ್ಮದ್, ಆಮೇಲೆ ಹಿಜ್ಬುಲ್ ಮುಜಾಹಿದ್ದೀನ್, ಲಷ್ಕರ್ ಎ ತೈಬಾ, 3 ಉಗ್ರರ ಪ್ರಮುಖ ಠಾಣ್ಯಗಳ ಮೇಲೆ ಅಟ್ಯಾಕ್ ಆಗಿದೆ. ಈ ಅಟ್ಯಾಕ್ ಆಗಿರೋದನ್ನ ನೋಡಿದ್ರೆ ವ್ಯವಸ್ಥಿತವಾಗಿ ಕೋಆರ್ಡಿನೇಟ್ಸ್ ಗಳನ್ನ ಸಂಗ್ರಹಿಸಲಾಗಿದೆ. ಇದು ಸಾಮಾನ್ಯವಾಗಿರುವಂತಹ ಅಟ್ಯಾಕ್ ಅಲ್ಲ, ಪ್ರಿಸೈಸ್ಡ್ ಅಟ್ಯಾಕ್ ಅಂತ ಇದನ್ನ ಕರೀತಾರೆ. ಅಂದ್ರೆ ಆಯಾ ಜಾಗಗಳ ಮೇಲೆ ಹೋಗಿ ಮಿಸೈಲ್ ಅಟ್ಯಾಕ್ ಆಗಿದೆ ಅಂತಂದ್ರೆ ಅವ್ರ ಜೊತೆ ಇರುವಂತವರೇ ಭಾರತದ ಏಜೆಂಟ್ಸ್ ಗಳಿದ್ದಾರೆ, ಅವರುಗಳು ರೆಗ್ಯುಲರ್ ಇದರ ಕೋಆರ್ಡಿನೇಟ್ ಗಳನ್ನ ಕೊಟ್ಟು ಇಂಥ ಜಾಗಕ್ಕೆ ಅಟ್ಯಾಕ್ ಮಾಡಬೇಕು ಅಂತ. ಒಬ್ಬ ನೀವು ಸಿವಿಲಿಯನ್ ಮೇಲೆ ಅಟ್ಯಾಕ್ ಮಾಡದೆ ಅವರವರ ಮದರಸಗಳ ಮೇಲೆ ಬಾಂಬ್ ಬೀಳುವಂತೆ ದಾಳಿ ಮಾಡೋದಿದೆಯಲ್ಲ, ಈ 10 ದಿನಗಳಲ್ಲಿ ನಾವು ಇಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ ಅಂತಂದ್ರೆ ಭಾರತದ ನೆಟ್ವರ್ಕ್ ಪಾಕಿಸ್ತಾನದೊಳಗೆ ಹೇಗಿದೆ ಅಂತ. ISI ನ ನೆಟ್ವರ್ಕ್ ಭಾರತದಲ್ಲಿದೆ ಅಂತ ಅವ್ರು ಸಂಭ್ರಮಿಸ್ತಾರೆ, ಆದ್ರೆ ನಮ್ಮ ನೆಟ್ವರ್ಕ್ ಪಾಕಿಸ್ತಾನದೊಳಗೆ ಹೇಗಿದೆ ಅನ್ನೋದ್ರ ಕುರಿತಂತೆ ನಾವು ಸಂಭ್ರಮಿಸಬೇಕು. ಅಜಿತ್ ದೋವಲ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನ್ ವ್ಯವಸ್ಥಿತವಾಗಿರುವಂತಹ ನೆಟ್ವರ್ಕ್ ಅನ್ನ ಕಳೆದ ಕೆಲವು ವರ್ಷಗಳಲ್ಲಿ ನೀವೇನ್ ಬಿಲ್ಡ್ ಮಾಡಿದ್ದೀರಾ ಅದು ಡೆಫಿನೆಟ್ಲಿ ಭಾರತಕ್ಕೆ ಶಕ್ತಿ ತುಂಬುವಂತದ್ದು. ಈ ಪ್ರಿಸೈಸ್ಡ್ ಅಟ್ಯಾಕಿಗೋಸ್ಕರ ನಾವೆಲ್ಲರೂ ಆರ್ಮಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ.